ನಮಸ್ಕಾರ ವೀಕ್ಷಕರೇ, ಸ್ವಾರಸ್ಯ ಮಾಧ್ಯಮ ಚಾನೆಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಜೀವನದಲ್ಲಿ ಡಾಕ್ಟರ್ ಆಗ್ಬೇಕು ಮತ್ತೆ ಜನರಿಗೆ ಸೇವೆ ಸಲ್ಲಿಸಬೇಕಾದ್ರೆ ತುಂಬಾ ಜನರ ಒಂದು ಪದ್ಧತಿ ಆಗಿರುತ್ತೆ. ಆದ್ರೆ ಡಾಕ್ಟರ್ ಆಗಿ ತನ್ನನ್ನು ಅರ್ಪಿಸಿಕೊಳ್ಳೋದು ತುಂಬಾ ಶ್ರೇಷ್ಠವಾದ ಒಂದು ಮನಸ್ಥಿತಿ. ಸೊ ಹೀಗೆ ನಾನು ಇಂಟರ್ವ್ಯೂ ಮಾಡಕ್ ಬಂದಿರುವಂತ ವ್ಯಕ್ತಿ ಆ ಒಂದು ಕ್ಯಾಟಗರಿಗೆ ಸೇರ್ತಾರೆ. ಒಂದು ಡಾಕ್ಟರ್ಗಳ ಇಲ್ಲದ ಊರಲ್ಲಿ ಸುಮಾರು 1932ರಲ್ಲಿ ಹುಟ್ಟಿ ಡಾಕ್ಟರ್ ಆಗಿ ಸಾಕಷ್ಟು ಜನರ ಮನಸ್ಸನ್ನ ಗೆದ್ದು ಸೊ ಸೈಕಲ್ ಡಾಕ್ಟರ್ ಅಂತಾನೆ ಫೇಮಸ್ ಆಗಿರುವಂತಹ ಡಾಕ್ಟರ್ ಸುಬ್ಬು ಸರ್ ಅವರ ಒಂದು ನಿವಾಸಕ್ಕೆ ನಾನು ಬಂದಿದ್ದೀನಿ. ಸೊ ವಿಶೇಷವಾಗಿ ಡಾಕ್ಟರ್ ಸುಬ್ಬು ಸರ್ ಅವರು ಈಗ 93 ವರ್ಷ ಆಸ್ಪಾಸಿದ್ದಾರೆ. ಸೊ ಆದ್ರೂ ಕೂಡ ಈ ವಯಸ್ಸಲ್ಲಿ ಕೂಡ ನಿವೃತ್ತಿನ ತಗೊಳ್ದೆ ಪ್ರೆಸೆಂಟ್ NES ನ್ಯಾಷನಲ್ ಎಜುಕೇಶನ್ ಸೊಸೈಟಿಯ ಅಧ್ಯಕ್ಷರಾಗಿ ಕೂಡ ಕಾರ್ಯನಿರ್ವಹಿಸ್ತಿದ್ದಾರೆ. ಸೊ ಸಾಕಷ್ಟು ವಿಚಾರಗಳನ್ನ ಅವ್ರ ಹತ್ರ ಮಾತನಾಡಿಸೋದು ಬಾಕಿ ಇದೆ. ಸೊ ಮೊದಲನೇದಾಗಿ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳುವಂತ ಸಮಯ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸುಸ್ವಾಗತ. ಮೊದಲನೇದಾಗಿ ಹೇಗಿದ್ದೀರಿ? ಪರವಾಗಿಲ್ಲ, ಚೆನ್ನಾಗಿದ್ದೀನಿ, ಆರೋಗ್ಯವಾಗಿದ್ದೀನಿ. ದಿನ NESಗೆ ಹೋಗ್ತೀನಿ ಬರ್ತೀನಿ, ಕೆಲಸ ಕಾರ್ಯ ಯಾವ್ದೂ ನಿಂತಿಲ್ಲ. ಮುಖ್ಯವಾಗಿ ಏನು ಸರ್, 93 ವರ್ಷ ಅಂತ ಯಾರಿಗೂ ಅನ್ಸೋದೇ ಇಲ್ಲ, ಯಾಕಂದ್ರೆ ತುಂಬಾ ಹೆಲ್ತ್ ಅಂಡ್ ಫಿಟ್ ಆಗಿದ್ದೀರಿ. ಸೊ ಈ ಒಂದು ವಿಚಾರಕ್ಕೆ ಬಂದ್ರೆ ಈ ಹೆಲ್ತ್ ಮತ್ತೆ ಫಿಟ್ನೆಸ್ಗೆ ಮುಖ್ಯವಾಗಿ ಒಂದು ರೀಸನ್ ಏನು ಸರ್? ಏನ್ ನಿಮ್ ಹೆಲ್ತ್ ಸೀಕ್ರೆಟ್ ಅಂತ? ಒಂದು ಕಂಟ್ರೋಲ್ಡ್ ಟೈಪ್ ಆಫ್ ಲಿವಿಂಗ್, ಎಸ್, ಒಂದು ರುಜು ಮಾರ್ಗದಲ್ಲಿ ನಡ್ಕೊಂಡು ಹೋಗ್ತಕ್ಕಂತ ಒಂದು ಪ್ರವೃತ್ತಿ ಮೊದಲಿನಿಂದಾನು ಅಭ್ಯಾಸ ಮಾಡ್ಕೊಂಡು ಬಂದಿರೋದ್ರಿಂದ ಈಗ ಈ ಇಳಿ ವಯಸ್ಸಿನಲ್ಲಿ ಕೂಡ ಅದು ನನಗೆ ಒಂದು ಶಕ್ತಿ ಕೊಡ್ತಾ ಇದೆ ಅಂತ ನಾನು ಭಾವಿಸ್ತೇನೆ. ಅಂದ್ರೆ ಈಗ ಸಾಕಷ್ಟು ಜನ 60 ವರ್ಷಕ್ಕೆ ನಿವೃತ್ತಿ ತಗೊಂಡ್ಬಿಟ್ಟು ಆರಾಮಾಗಿ ರೆಸ್ಟ್ ಲೈಫ್ ನ ಲೀಡ್ ಮಾಡ್ತಾ ಇರ್ತಾರೆ. ಆದ್ರೆ ನಿಮ್ ವಿಚಾರದಲ್ಲಿ ಆತರ ಇಲ್ಲ. ಸೊ ಈ ವಯಸ್ಸಲ್ಲಿ ಕೂಡ ನೀವು NES ನ ಒಂದು ಪ್ರೆಸಿಡೆಂಟ್ ಆಗಿ ಸೇವೆ ಸಲ್ಲಿಸ್ತಿದ್ದೀರಿ. ಸೊ ಈ ಒಂದು ಎನರ್ಜಿಗೆ ಏನ್ ಮುಖ್ಯ ಕಾರಣ ಅಂತ? ನಾವು ಮೊದಲಿನಿಂದ ನಡ್ಕೊಂಡು ಬಂದಿರೋದ್ರಿಂದ ಯಾವ ವಿಧವಾದಂತಹ ಅನಾರೋಗ್ಯದ ಸಮಸ್ಯೆಗಳು ಉಂಟಾಗಿಲ್ಲ. 5 ವರ್ಷಾತು ತುಂಬಾ ಚೆನ್ನಾಗಿದ್ದೀನಿ. ಅಲ್ಪ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾದಾಗ ನಮ್ಮ ಮಗ ನೋಡ್ಕೊಂಡು ಇಮಿಡಿಯೇಟ್ ಆಗಿ ಟ್ರೀಟ್ಮೆಂಟ್ ಮಾಡೋದ್ರಿಂದ ಸರಿ ಹೋಗ್ಬಿಟ್ಟಿದೆ ಎಲ್ಲ ಪ್ರತಿಯೊಂದು. ಅದರಿಂದ ನನ್ನ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ನಡ್ಕೊಂಡು ಹೋಗ್ತಾ ಇದೆ. ನಮ್ಮ ವಿಶೇಷವಾದಂತ ಇನ್ನೇನು ಆಹಾರ ಪದ್ಧತಿಗಳಲ್ಲಾಗ್ಲಿ ಅಥವಾ ಇತರೆ ವ್ಯವಹಾರಗಳಲ್ಲಾಗ್ಲಿ ವಿಶೇಷವಾದ ಯಾವುದನ್ನು ಮಾಡೋದಿಲ್ಲ. ಎಲ್ಲ ರೊಟೀನ್ ವರ್ಕ್, ನಾರ್ಮಲ್ ವರ್ಕ್. ಇದರಿಂದಾಗಿ ನನ್ನ ಆರೋಗ್ಯ ತುಂಬಾ ಚೆನ್ನಾಗಿದೆ ಅಂತ ನಾನು ಭಾವಿಸ್ತೀನಿ. ಅಂದ್ರೆ ಇವಾಗ ತಾಲೂಕಲ್ಲಿ ಸುಬ್ಬು ಡಾಕ್ಟರ್ ಅಂತಾನೆ ಫೇಮಸ್ ಆಗಿದ್ದೀರಿ. ಅಂದ್ರೆ ಸುಬ್ಬು ಡಾಕ್ಟರ್ ಲೈಫ್ ಹೆಂಗಿತ್ತು, ಆಮೇಲೆ ಈ ಕುಟುಂಬದ ಹಿನ್ನೆಲೆ ಹೆಂಗಿತ್ತು ಅಂತ ತುಂಬಾ ಜನಕ್ಕೆ ಗೊತ್ತಿಲ್ಲ. ಸೊ ಆ ವಿಚಾರವಾಗಿ ಮಾತಾಡೋದ್ರಿ ಸರ್. ನಮ್ಮ ಕುಟುಂಬದಲ್ಲಿ ಯಾರೊಬ್ಬರು ವೈದ್ಯರಾಗಿರ್ಲಿಲ್ಲ. ನಾನು 1945-46ರಲ್ಲಿ ಮಿಡ್ಲ್ ಸ್ಕೂಲ್ ವ್ಯಾಸಂಗ ಮುಗಿಸಿ ಹೈಸ್ಕೂಲ್ಗೆ ಆಚಾರ್ಯ ಹೈಸ್ಕೂಲ್ ಗೋರಿಬಿದನೂರಿಗೆ ಬಂದಾಗ, ಆಚಾರ್ಯ ಹೈಸ್ಕೂಲ್ ಗೋರಿಬಿದನೂರಿಗೆ ಬಂದಾಗ ಅಲ್ಲಿ ವಿಠಲದಾಸಾಚಾರ್ ಅಂತ ಒಬ್ಬರು ಸಂಸ್ಕೃತ ಟೀಚರ್ ಇದ್ರು. ಅವರು ಅನೇಕ ಉಪಕಥೆಗಳನ್ನ ಎಲ್ಲಾನು ಹೇಳ್ತಾ ಇದ್ದಾಗ ಆರೋಗ್ಯದ ಬಗ್ಗೆ ಪ್ರಸ್ತಾಪ ಮಾಡ್ತಾ ನಮ್ಮ ದೇಶದಲ್ಲಿ ವೈದ್ಯರ ಕೊರತೆ ತುಂಬಾ ಜಾಸ್ತಿ ಇದೆ, ಡಾಕ್ಟರ್ಸ್ ಇರೋದಿಲ್ಲಪ್ಪ, ಹಳ್ಳಿಗಳಲ್ಲಿ ತುಂಬಾ ಜನ ಅಕಾಲ ಮೃತ್ಯುವಿಗೆ ಒಳಗಾಗಿ ಸಾಯ್ತಾ ಇದ್ದಾರೆ. ಇಂಥ ಪರಿಸ್ಥಿತಿನಲ್ಲಿ ಸರ್ಕಾರ ಕೂಡ ಏನು ಮಾಡೋದಕ್ಕಾಗಲ್ಲ ಇತ್ಯಾದಿ ಇತ್ಯಾದಿ. ನಮ್ಮ ಸೈಡ್ ನಮ್ಮ ತರಗತಿ ಪಾಠ ಪ್ರವಚನಗಳಲ್ಲದೆ ಇವುಗಳನ್ನ ಬೋಧನೆ ಮಾಡ್ತಾ ಇದ್ರು ಅವರು. ಸೊ ಅದರಿಂದ ನಾನು ಪ್ರಭಾವಿತನಾಗಿ ಏನನ್ನ ಆಗಲಿ ಇಂಥ ಒಂದು ಕಷ್ಟದ ಪರಿಸ್ಥಿತಿನಲ್ಲಿ ನಾನು ವೈದ್ಯನಾಗಲೇಬೇಕೆಂದು ಹಠ ಹಿಡಿದು ಅವತ್ತು ಸಂಕಲ್ಪ ಮಾಡಿದೆ ನಾನು. ಆಮೇಲಿಂದ ನಂದು SSLC ಪಾಸ್ ಆದ್ಮೇಲಿಂದ ವೈದ್ಯ ವೃತ್ತಿ ಕಡೆಗೆ ನನ್ನ ಮನಸ್ಸು. ಆದ್ದರಿಂದ ನಾನು ಮೈಸೂರಿಗೆ ಮೆಡಿಕಲ್ ಎಜುಕೇಶನ್ಗೋಸ್ಕರ ಹೋಗ್ಬೇಕಾಗಿ ಬಂತು. ಅಂದ್ರೆ ಸರ್, ಈಗ ಸಾಮಾನ್ಯವಾಗಿ ಡಾಕ್ಟರ್ ಮಾಡ್ಬೇಕಂತಂದಾಗ ಅಥವಾ MBBS ಮಾಡ್ಬೇಕಂದಾಗ ಸಾಕಷ್ಟು ದುಡ್ಡಿನ ಒಂದು ಹೊಂದಿಸ್ಬೇಕಾಗುತ್ತೆ. ಸೊ ಆ ಒಂದು ಬರ್ಸುವಂತ ಒಂದು ಕೆಪಾಸಿಟಿ ಫ್ಯಾಮಿಲಿಯಲ್ಲಿ ಇತ್ತಾ ಹೆಂಗೆ? ಯಾವ್ದು ಯೋಚನೆ ಮಾಡ್ಲಿಲ್ಲ ನಾನು. ನಾನು ಡಾಕ್ಟರ್ ಆಗ್ಬೇಕು ಅಷ್ಟೇ ನನ್ನ ಉದ್ದೇಶ ಇದ್ದಿದ್ದು. ಆದ್ರಿಂದ ಆಕ್ಚುಲಿ ನಾನು ಮೈಸೂರಿಗೆ ಹೋಗುವ ದಿನ ನಮ್ಮ ತಂದೆಯವರು ಬರೀ 10 ರೂಪಾಯಿ ಮಾತ್ರ ಕೊಟ್ಟಿದ್ರು. ಆ 10 ರೂಪಾಯಿನಲ್ಲಿ ಚಾರ್ಜಸ್ ಇಟ್ಕೊಂಡು ಮೈಸೂರಿಗೆ ಹೊರಟೋಗ್ಬಿಟ್ಟೆ.
ಆಮೇಲೆ ಅಲ್ಲಿ ನನ್ನ ಫ್ರೆಂಡ್ಸ್ ಇನ್ನೂ ಕೆಲವರು ಮೈಸೂರಿನಲ್ಲೇ ಓದೋದಕ್ಕೆ ಅವ್ರಿಗೂ ಸುಯೋಗ ಸಿಕ್ತು. ಅವ್ರು ಬಂದ್ರು, ಅವ್ರುಗಳು ಹೆಲ್ಪ್ ತೆಗೆದುಕೊಂಡೆ. ಆಮೇಲೆ ನನ್ನ ರಿಲೇಟಿವ್ಸ್ ಯಾರು ನಮ್ಗೆ ಬೇಕಾದಂಥವ್ರು ಸ್ವಲ್ಪ ಸಹಾಯ ಮಾಡಿ ಅಡ್ಮಿಷನ್ಗೆ ಅದಕ್ಕೆ ಎಲ್ಲ ಸಹಾಯ ಮಾಡಿದ್ರು. ಅಲ್ಲಿಂದ ಅಡ್ಮಿಷನ್ ಆಗಿ ಮೈಸೂರಿನಲ್ಲಿ ವ್ಯಾಸಂಗ ನನ್ನ 5 ವರ್ಷಗಳ ಕಾಲ ಮುಗಿಸ್ದೆ. ಫೀಸ್ಗೆಲ್ಲ ಏನ್ ಯಾವ ತರ ದುಡ್ಡು ಅಡ್ಜಸ್ಟ್ಮೆಂಟ್ ಆಯ್ತು? ಸ್ಕಾಲರ್ಶಿಪ್ ಏನಾದ್ರು ನಂಬ್ಕೊಂಡಿದ್ರಾ? ಸ್ಕಾಲರ್ಶಿಪ್ ಬರ್ತಾ ಇತ್ತು. ಸ್ಕಾಲರ್ಶಿಪ್ ಪ್ರತಿ ತಿಂಗಳು ಕೂಡ 12 ರೂಪಾಯಿ ಸ್ಕಾಲರ್ಶಿಪ್ ಬರ್ತಾ ಇತ್ತು. ಅವತ್ತಿನ ಫೀಸ್ ಏನಿತ್ತು ಸರ್? ಅವತ್ತಿನ ಪರಿಸ್ಥಿತಿನಲ್ಲಿ 12 ರೂಪಾಯಿ ಅಂತಂದ್ರೆ ಇವಾಗ 1200 ರೂಪಾಯಿ ತರಕ ಅಂತ ಲೆಕ್ಕ ಹಾಕ್ಬೋದು. ಆಮೇಲಿಂದ ನನಗೆ ಒಂದು ಅದೃಷ್ಟವಶಾತ್ ಮೊದಲನೇ ವರ್ಷ ಕಷ್ಟಪಟ್ಟು ನಾನು ಕಂಪ್ಲೀಟ್ ಮಾಡಿದಾದ್ಮೇಲೆ 2ನೇ ವರ್ಷ ನನ್ನ ಮೆಡಿಕಲ್ ಕೋರ್ಸ್ನಲ್ಲಿ ನನಗೆ ಹಾಸ್ಟೆಲ್ನಲ್ಲಿ ಫ್ರೀ ಸೀಟ್ ಸಿಕ್ತು. ಅಲ್ಲಿ ಸೆಷನ್ ಹಾಸ್ಟೆಲ್ ಅಂತ ಇದೆ, ನಮ್ಮ ಮೆಡಿಕಲ್ ಕಾಲೇಜ್ ಪಕ್ಕದಲ್ಲೇ ಇದೆ ಆ ಹಾಸ್ಟೆಲ್. ಆ ಹಾಸ್ಟೆಲ್ನಲ್ಲಿ ನನಗೆ ಅವಕಾಶ ಸಿಕ್ತು. ಅಲ್ಲಿ ಅಲ್ಲಿ ಊಟ ತಿಂಡಿಗೆ ಯಾವುದಕ್ಕೂ ಸಮಸ್ಯೆನೇ ಆಗ್ಲಿಲ್ಲ. ಸೊ ನಮ್ದು ಎಕ್ಸ್ಪೆಂಡಿಚರ್ ಓನ್ಲಿ ಕಾಲೇಜ್ ಫೀಸ್ ಅಷ್ಟೇ. ಸೊ ಅದು ಹಾಗೂ ಹೀಗೂ ಮಾಡಿ ಯಾರ ಹತ್ರನೂ ಸ್ವಲ್ಪ ನಮ್ಮ ರಿಲೇಟಿವ್ಸ್ ಅಲ್ಲಿ ಕೆಲವರು ಶ್ರೀಮಂತರಿದ್ರು, ಅವರು ಕೂಡ ಎಲ್ಲ ಹೆಲ್ಪ್ ಮಾಡಿ ನಮ್ಗೆ ಮೆಡಿಕಲ್ ಎಜುಕೇಶನ್ ಕಂಪ್ಲೀಟ್ ಆಗುವ ಹಾಗೆ ಮಾಡಿದ್ರು. ಆ 5 years ತುಂಬಾ ನನ್ ಕಷ್ಟದ ದಿನಗಳು ಅಂತ ಅನ್ಕೊಳ್ಳೋದೇ ಇಲ್ಲ. ತುಂಬಾ ಸ್ವಾರಸ್ಯಕರವಾದಂತ ರೀತಿಯಲ್ಲಿ ಮತ್ತು ಆಶ್ಚರ್ಯಕರವಾದಂತ ರೀತಿಯಲ್ಲಿ ಅದು ಮುಗೀತು 5 ವರ್ಷ. ಆಮೇಲಿಂದ ನಾನು ಕೆಲ್ಸಕ್ಕೆ ಹೋಗೋದಕ್ಕೆ ನನಗೆ ಜರ್ಮನಿಗೆ ಹೋಗೋದಕ್ಕೆ ಅವಕಾಶ ಸಿಕ್ತು. ಈ ವಿಚಾರವಾಗಿ ಮಾತಾಡ್ಸೋದಾದ್ರೆ ಅಂದ್ರೆ ಸಾಕಷ್ಟು ಆಫರ್ಸ್ ನಿಮ್ಗೆ ಕ್ರಿಯೇಟ್ ಆಗಿದೆ. ಅಂದ್ರೆ ಹೊರ ರಾಜ್ಯಗಳಿಂದನೂ ಬರ್ತವೆ, ಹೊರ ದೇಶಗಳಿಂದನೂ ಬರ್ತದೆ. ಸೊ ಆದ್ರೂ ಅದನ್ನೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ನಾನು ಗ್ರಾಮೀಣ ಭಾಗಕ್ಕೆ ಬಂದು ನಮ್ಮ ಸ್ವಂತ ಊರಲ್ಲಿ ನಾನು ಸೇವೆ ಸಲ್ಲಿಸಬೇಕು ಅನ್ನೋ ಮನಸ್ಥಿತಿಗೆ ಬರ್ತೀವಿ. ಏನ್ ಕಾರಣ ಅಂತ? ಹೆಚ್ಚಿನವರೇ ಕಾರಣ ಆಗ್ತಾರೆ. ಏನ್ ಯಾವ ಒಂದು ಮಾರ್ಗದರ್ಶನ ನೀಡಿದ್ರು ಆಕ್ಚುಲಿ? ನಾನು ಯಾವಾಗ್ಲೂ ಹೆಚ್ಚಿನ ಜೊತೆನಲ್ಲೇ ಇರ್ತಾ ಇದ್ದಿದ್ದು. ನಾನು ಸಮ್ಮರ್ ಹಾಲಿಡೇಸ್ ಬಂದಾಗ ನ್ಯಾಷನಲ್ ಕಾಲೇಜು ಬಸವನಗುಡಿನಲ್ಲಿ ಹೆಚ್ಚಿನ ಜೊತೆನಲ್ಲಿ 3 ದಿನ 4 ದಿನ ಅವ್ರ ರೂಮ್ ನಲ್ಲೇ ಇರ್ತಾ ಇದ್ದೆ. ಅವರು ಕೂಡ ಹಾಲಿಡೇಸ್ ಟೈಮ್ ನಲ್ಲಿ ಹೊಸೂರಿಗೆ ಬರೋರು. ನಾನು ಮತ್ತು ಹೆಚ್ಚಿನ ಇಬ್ರು ಒಂದೇ ರೂಮ್ ನಲ್ಲಿ ಹಲವಾರು ವರ್ಷಗಳು ಕಳೆದಿದ್ದೀವಿ. ಅವಾಗ ಅವರ ಮಾರ್ಗದರ್ಶನ ಕೂಡ ಅವ್ರು ಹೇಳ್ತಾನೆ ಇದ್ರು ಮೊದಲಿನಿಂದನು, ನೀನು ಎಂತ ಪರಿಸ್ಥಿತಿನಲ್ಲೂ ಕೆಲಸ ಹೋಗ್ಕೂಡ್ದಪ್ಪ, ನೀನು ನಮ್ಮೂರಿನಲ್ಲೇ ನಿಂತು ನೀನು ಜನಗಳಿಗೆ ಅನುಕೂಲ ಮಾಡಬೇಕು, ವೈದ್ಯಕೀಯ ಸೇವೆ ಸೌಲಭ್ಯವಾಗಿ ಮಾಡಬೇಕು ಅಂತ ಹೇಳ್ತಾ ಇದ್ರು. ಅದೇ ಪ್ರಕಾರ ನಾನು ಪಾಸ್ ಆದ್ಮೇಲೆ ನಮ್ಮ ಊರಿನಲ್ಲಿ ಒಂದು ಕ್ಲಿನಿಕ್ ಶುರು ಮಾಡಿದೆ. ಆ ಕ್ಲಿನಿಕ್ ಪ್ರಾರಂಭದ ದಿವಸದಿಂದಲೇ ನನಗೆ ಒಂದು ಎನ್ಕರೇಜ್ಮೆಂಟ್ ಕೊಡ್ತು. ನನಗೆ ಡಿಸಪಾಯಿಂಟ್ ಮಾಡಲಿಲ್ಲ ಅಂತ ಕಡೆದು ನಾನು 1953 ಅಥವಾ 52ರಲ್ಲಿ ನನ್ನ ಕ್ಲಿನಿಕ್ ಪ್ರಾರಂಭ ಮಾಡಿದ್ದು. ಅವತ್ತಿನ ದಿವಸದಿಂದ ನಾನು ಹೊಸೂರು ಬಿಟ್ಟು ಬೆಂಗಳೂರಿಗೆ ಬರೋ ತನಕನೂ ನನಗೆ ಅದು ತುಂಬಾ ಸ್ಫೂರ್ತಿದಾಯಕವಾದಂಥ ಅವಕಾಶಗಳನ್ನು ಒದಗಿಸ್ಕೊಡ್ತಾ ಇತ್ತು. ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಸೀಸಸ್ ಅನ್ನೆಲ್ಲ ಅಟೆಂಡ್ ಮಾಡ್ತಾ ಇದ್ದೆ. ಕೆಲವು ಆಗದೆ ಇರುವಂತಹ ಕಾಯಿಲೆಗಳನ್ನು ಕರ್ಕೊಂಡು ಬಂದು ಬೆಂಗಳೂರಿನಲ್ಲಿ ಅದಕ್ಕೆ ಏನು ಕೊಡಬೇಕು ಚಿಕಿತ್ಸೆ, ಡಯಾಗ್ನೋಸ್ಟಿಕ್ ಪ್ರೊಸೀಜರ್ಸ್. ಅಂದ್ರೆ ನಾನು ಡಾಕ್ಟರ್ ಆಗಿ ಹೊಸೂರಿಗೆ ಹೋದಾಗ ಕೂಡ ಗೋರಿಬಿದನೂರು ಅಂತ ಊರು ತಾಲೂಕ್ ಹೆಡ್ ಕ್ವಾರ್ಟರ್ಸ್ ನಲ್ಲಿ ಕೂಡ ಒಂದು ಎಕ್ಸ್ರೇ ಫೆಸಿಲಿಟಿ ಇರಲಿಲ್ಲ. ಒಂದು ಎಕ್ಸ್ರೇ ಮಾಡಿಸ್ಬೇಕು ಅಂತಂದ್ರೆ ಪೇಷಂಟ್ಗೆ ಬೆಂಗಳೂರಿಗೆ ಬರಬೇಕು. ಸರ್ ಅಂದ್ರೆ ನೀವ್ ಹೇಳಿದ್ರಿ ಗೌರಿಬಿದನೂರು ಅಂತ ಒಂದು ಊರಲ್ಲಿ ಎಕ್ಸ್ರೇ ಫೆಸಿಲಿಟಿ ಕೂಡ ಇರ್ಲಿಲ್ಲ ಅಂತ ಹೇಳ್ತೀವಿ. ಸೊ ಒಂದ್ ಮುಖ್ಯವಾಗಿ ಹೇಳ್ಬೇಕು ಅಂತಂದ್ರೆ ಹೊಸೂರು ಅಂತ ಊರಲ್ಲಿ ನೀವು ಮೂಲಭೂತ ಸೌಕರ್ಯಗಳಿಲ್ಲದಿರುವಂತ ಟೈಮ್ ಅಲ್ಲಿ, ಆಮೇಲೆ ಸಾರಿಗೆ ವ್ಯವಸ್ಥೆ ಇಲ್ಲದ ಟೈಮ್ ಅಲ್ಲಿ ಕ್ಲಿನಿಕ್ ಓಪನ್ ಮಾಡ್ತೀವಿ. ಒಬ್ಬ ಏಕೈಕ ಡಾಕ್ಟರ್ ಆಗಿ ಕೂಡ ಸರ್ವಿಸ್ ಮಾಡ್ತಾ ಇದ್ವಿ. ಸೊ ಈ ಒಂದು ಟೈಮ್ ಅಲ್ಲಿ ಗೌರಿಬಿದನೂರಲ್ಲಿ ಕೂಡ ಹಲವಾರು ಸೇವೆಗಳನ್ನ ಸಲ್ಲಿಸ್ತಾ ಇದ್ರಿ ಅಂತ ಆ ಒಂದು ದಿನಗಳ ಬಗ್ಗೆ ಮತ್ತೆ ನೀವು ಜ್ಞಾಪಿಸ್ಕೊಳ್ಳೋದಾದ್ರೆ ಸರ್? ಗೌರಿಬಿದನೂರಿನಲ್ಲಿ ಕೂಡ ಯಾವುದು ಜಾಸ್ತಿ ಇರ್ಲಿಲ್ಲ. ಡಾಕ್ಟರ್ ಮಾಧವರಾವ್ ಅಂತ ಒಬ್ರು ಇದ್ರು, ಅವರು LMP. ಅವರು ಕೂಡ ಪ್ರಾಕ್ಟೀಸ್ ಚೆನ್ನಾಗಿತ್ತು. ಯಾಕಂದ್ರೆ ಹಿ ವಾಸ್ ದಿ ಓನ್ಲಿ ಡಾಕ್ಟರ್ ಫಾರ್ ದಿ ಎಂಟೈರ್ ತಾಲೂಕು. ಅದರಿಂದ ನಾನಾದ್ರೂ ಹೊಸೂರಿಗೆ ಸೀಮಿತವಾಗಿದೆ. ಹೊಸೂರು ಹೋಬಳಿಗೆ ನನ್ನ ವ್ಯಾಪ್ತಿಗೆ 40 ವಿಲೇಜಸ್ ಬರ್ತಾ ಇತ್ತು. ಸೊ 40 ವಿಲೇಜಸ್ ನಾನು ಕಂಟ್ರೋಲ್ ಮಾಡ್ತಾ ಇದ್ದೆ.
ಗೌರಿಬಿದನೂರಿಗೆ ನಾನು ಹೋಗ್ತಾ ಇರಲಿಲ್ಲ. ಹ್ಮ್. ಗೌರಿಬಿದನೂರಿನಲ್ಲಿ ಡಾಕ್ಟರ್ ಮಾಧವರಾವ್ ಹ್ಮ್. ಅವರು ಚೆನ್ನಾಗಿ ನೋಡ್ತಾ ಇದ್ರು, ಚೆನ್ನಾಗಿ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ರು. ಹ್ಮ್. ಕಾರಣಾಂತರದಿಂದ ಅವರು ಕೆಲವು ಕಾಯಿಲೆಗಳು ಬಂದು ಹ್ಮ್. ಆ, ವ್ಯತ್ಯಾಸ ಆಯಿತು. ಅವರ ಆರೋಗ್ಯದ ಪರಿಸ್ಥಿತಿನಲ್ಲಿ ಏರುಪೇರುಗಳಾದವು. Okay. ಸೊ ಹೀಗಾಗಿ ಅವು ಆಮೇಲೆ ನಿಧಾನವಾಗಿ ಡಿಸ್ಕಂಟಿನ್ಯೂ ಮಾಡಿದ್ರು. ಆಮೇಲಿಂದ ಹ್ಮ್. 2-3 ಜನ ಎಲ್ಲ ಪ್ರೈವೇಟ್ ಪ್ರಾಕ್ಟೀಷನರ್ಸ್ ಎಲ್ಲರೂ ಬಂದರು ಗೌರಿಬಿದನೂರಿಗೆ. ಹ್ಮ್. ಆಮೇಲೆ ಗೌರ್ಮೆಂಟ್ ಹಾಸ್ಪಿಟಲ್ ಕೂಡ ಸ್ವಲ್ಪ ಇಂಪ್ರೂವ್ಮೆಂಟ್ ಆಯಿತು. ಹ್ಮ್. ಎಕ್ಸ್ರೇ ಫೆಸಿಲಿಟೀಸ್ ಪ್ರೊವೈಡ್ ಮಾಡಿದ್ರು. ಸೊ ಅದುವರೆಗೂ ಎಕ್ಸಸ್ ಫೆಸಿಲಿಟಿ ಅದರ ತನಕ ಎಕ್ಸ್ರೇ ಇರಲಿಲ್ಲ. ಹ್ಮ್. ನಂದೊಬ್ಬಂದೇ ಎಕ್ಸ್ರೇ ಇದ್ದಿದ್ದು. ಆಗಿನ ಕಾಲದಲ್ಲಿ ಎಕ್ಸ್ರೇ ಇಟ್ಟಿದ್ದೀವಿ. ಆಗಲೇ ಎಕ್ಸ್ರೇ ನಾನು ಯಾಕೆಂದ್ರೆ ಪ್ರತಿ ಸಾರ್ತಿನೂ ಒಂದು ಎಕ್ಸ್ರೇಗೆ ಹ್ಮ್. ಚೆಸ್ಟ್ ಎಕ್ಸ್ರೇ ಮಾಡಿಸ್ಬೇಕು ಅಂತ ಅನುಮಾನ ಕಂಡು ಬಂದ್ರೆ ಹ್ಮ್. ಬೆಂಗಳೂರಿಗೆ ಕರ್ಕೊಂಡು ಬಂದು ಇಡೀ ದಿನ ನಾನು ಒಂದು ಪೇಷಂಟ್ಗೋಸ್ಕರ ಹ್ಮ್. ನಾನು ವ್ಯಯ ಮಾಡ್ತಾ ಇದ್ದೆ. Okay. ಸೊ ಅದರಿಂದ ನನಗೆ ಒಂದು ಹಠ ಏನಿತ್ತು ಅಂದ್ರೆ ಎಕ್ಸ್ರೇ ಹಾಕ್ಲೇಬೇಕು, ಹ್ಮ್. ಲ್ಯಾಬ್ರೇಟರಿ ಶುರು ಮಾಡಬೇಕು ಜೊತೆನಲ್ಲಿ ಅಂತ ಹ್ಮ್. ಒಂದು ಮನಸ್ಸು ಬಂತು. ಹ್ಮ್. ಆಮೇಲೆ ಅಲ್ಲಿ ಡಾಕ್ಟರ್ ಶಂಕರ್ ಭಟ್ ಅಂತ ಒಬ್ರು ಹ್ಮ್. ಪ್ರಾಕ್ಟೀಷನರ್ ಇದ್ರು. Okay. ಅವ್ರನ್ನ ಹೋಗಿ ಅಪ್ರೋಚ್ ಮಾಡಿದೆ, ಏನ್ ಸರ್ ನನಗೆ ಈ ತರ ಒಂದು ಐಡಿಯಾ ಇದೆ, ಹ್ಮ್. ನಾನು ಫಂಡ್ ಮಾಡ್ತೀನಿ, ಹ್ಮ್. ಅದಕ್ಕೆ ಏನೇನು ದುಡ್ಡು ಬೇಕಾಗುತ್ತೋ ದುಡ್ಡು ನಾನು ಕೊಡ್ತೀನಿ. ಆಮೇಲಿಂದ ಎಕ್ಸ್ರೇ ಟೆಕ್ನಿಷಿಯನ್ಸ್ನ ಎಲ್ಲರನ್ನು ಬೆಂಗಳೂರಿಗೆ ಕರ್ಕೊಂಡು ಬಂದು ಹ್ಮ್. ಎಲ್ಲ ಸುಸೂತ್ರವಾಗಿ ಇನ್ಸ್ಟಾಲ್ ಮಾಡೋ ತನಕ ನನ್ನ ಜವಾಬ್ದಾರಿ ಬಿಟ್ಬಿಡಿ ಸರ್. ಹ್ಮ್. ಹ್ಮ್. ಆಮೇಲಿಂದ ರೆಗ್ಯುಲರ್ ಆಗಿ ರೊಟೀನ್ ಆಗಿ ನೀವೇ ನಡೆಸ್ಕೊಂಡು ಹೋಗ್ಬೇಕು, ಹ್ಮ್. ನಾನು ತಿಂಗಳಲ್ಲಿ 4-5 ದಿನ ಬರ್ತಾ ಇರ್ತೀನಿ ಅಂತ ಅವ್ರಿಗೆ ಹೇಳಿದೆ. ಹ್ಮ್. ಅವರು ಸಂತೋಷದಿಂದ ಒಪ್ಕೊಂಡು ನಮಗೆ ಪಾರ್ಟ್ನರ್ ಆಗೋದಕ್ಕೆ ಹ್ಮ್. ಒಪ್ಪಿಗೆ ಕೊಟ್ಟರು. ನಾವು ಗೌರಿಬಿದನೂರು ಮೆಡಿಕಲ್ ಸೆಂಟರ್ ಅಂತ ಹ್ಮ್. ಒಂದು ಎಕ್ಸ್ರೇ ಹ್ಮ್. ಮತ್ತು ಲ್ಯಾಬೊರೇಟರಿ 2 ವಿಭಾಗಗಳನ್ನ ಹ್ಮ್. ನಾನು ಡಾಕ್ಟರ್ ಶಂಕರ್ ಭಟ್ ಇಬ್ರು ಸೇರಿ ಹ್ಮ್. ಗೌರಿಬಿದನೂರಿನಲ್ಲಿ ಶುರು ಮಾಡಿದ್ವಿ. ಹ್ಮ್. ತುಂಬಾ ನಮ್ದೇ ಒಂದು ಎಂಟೈರ್ ತಾಲೂಕಿಗೆ ಹ್ಮ್. ನಮ್ದೇ ಒಂದು ಯೂನಿಟ್ ಆದ್ರಿಂದ ಹ್ಮ್. ತುಂಬಾ ಚೆನ್ನಾಗಿ ಪ್ರೊಫೆಷನಲ್ ಆಗಿ ಅದು ಮುಂದುವರಿಯಿತು. ಹ್ಮ್. ಹ್ಮ್. ಅದಾದ್ಮೇಲಿಂದ ಬೇಕಾದಷ್ಟು ಜನ ಕೆಲವರೆಲ್ಲ ಅಲ್ಲಲ್ಲೇ ಹ್ಮ್. ಶುರು ಮಾಡಿದ್ರು. ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್ ಎಲ್ಲ ಬಂತು. ಹ್ಮ್. ನಮ್ಮ ಜೊತೆಗೂ ಕಾಂಪೀಟ್ ಮಾಡೋ ಅಂತ ಲೆವೆಲ್ಗೆ ಬಂತು. ಆದರೂ ಕೂಡ ಇವತ್ತಿನ ದಿವಸ ಮಾನಸ ಹಾಸ್ಪಿಟಲ್ ಗೌರಿಬಿದನೂರು ಅಂದ್ರೆ ತುಂಬಾ ಚೆನ್ನಾಗಾಗುತ್ತೆ.